ದೆಹಲಿ ಸುತ್ತಮುತ್ತ 3 ಕಾಲೆ ಕಾನೂನುಗಳ ವಿರುದ್ಧ ಹೋರಾಟ ಮಾಡಿದರು. ಕಡೆಗೆ ಬಂದು ಮೋದಿಯವರು ಒಂದು 700 ಜನ ರೈತರ ತಿರ್ಗಳ ಮೇಲೆ ಇಲ್ಲಪ್ಪಲ್ಲ ಹಿಂದೆ ತಕ್ಕೊಳಕತ್ತೀನಿ ಅಂತ ಅಂದರು ಅವರು. ಇವತ್ತಿನ ಕರ್ನಾಟಕದಲ್ಲಿ ಕಾಲೆ ಕಾನೂನು ತೆಗಿತಾ ಇಲ್ಲ ನಮ್ಮ ಸಿದ್ದರಾಮಯ್ಯ ಸರ್ಕಾರ, ತೆಗಿತಾ ಇಲ್ಲ. ಅಷ್ಟೇ ಅಲ್ಲ, ಮತ್ತಿನ ಪ್ರೈವೇಟ್ದವ್ರು ಕೊಡೋ ವಿಚಾರ ಮಾಡ್ತಾ ಇದ್ದಾರೆ ವಿನ ಅವರು ಏನಪ್ಪ ಅಂಬೇಡ್ಕರ್ ಅಥವಾ ಗಾಂಧಿ ಭಕ್ತರನ್ನಲ್ಲ, ಅದು ನಾವು ಒಪ್ಕೊಳ್ಳೋದನ್ನು. ಆದರೆ ಅನಗತ್ಯವಾಗಿ ಕಾಂಗ್ರೆಸ್ಸನ್ನು ಟೀಕಾ ಮಾಡೋಕ್ಕಿಂತಲೂ ಇವತ್ತು ಅಂತರಂಗದಿಂದ ಈ ಒಂದು ಸಂವಿಧಾನ ಬಗ್ಗೆ ಪ್ರೀತಿ ವಿಶ್ವಾಸ ಬೆಳೆದ್ರೆ ಭಾಳ ಒಳ್ಳೇದಿಲ್ಲ ಅಂತಲ್ಲ. ಆದರೂ ಬದಲಾಗ್ತಾ ಇದ್ದಾರೆ RSS ಅವರು. ಇದನ್ನು ಮತ್ತಷ್ಟು ವಿಚಾರ ಮಾಡಿ ಅನ್ನುವಂಥದ್ದು. ಯಾಕಂತಂದ್ರೆ ಇಲ್ಲಿ ಭಗವದ್ಗೀತೆ ಮನುಸ್ಮೃತಿ ಮುಗಿದೋದ ಅಧ್ಯಾಯಗಳೆಲ್ಲ ಅವ್ರನ್ನ ಹಿಡಿಬಾರ್ದು ಅದು ಚರ್ಚೆ ಬಿಟ್ಬಿಡು. ಚರ್ಚೆ ಮಾಡೋದು, ಕಮ್ಯುನಿಸ್ಟ್ ಜೊತೆ ಟೀಕಾ ಮಾಡೋದು ಬೇಡ. ಆಯಿತು, ಒಂದು ಕಾಲಕ್ಕೆ ಅದು ನಂಬಿಕೆಗಳಾಗಿದ್ದು ಇವತ್ತು ಬದಲಾಗ್ತಾ ಇದೆ. ಆಧುನಿಕತೆ ಎಲ್ಲ ನಮ್ಮ ಸಂವಿಧಾನ ನಮ್ಮ ಮುಂದದ. ಆ ಸಂವಿಧಾನ ನೀವು ರಕ್ಷಣೆ ಮಾಡ್ಕೊಂಡು ಹೋದ್ರೆ ಸಾಕಾಗ್ಯದ. ಜೊತೆಗೆ ಅದರಲ್ಲಿ ಏನು ಹೇಳಿದ್ರೆ ಅಷ್ಟು ಮಾಡಿದ್ರೆ ಸಾಕು. ನಮ್ಮ BJPಗರು ಕಾಂಗ್ರೆಸ್ಸಿಗೆ ಎಲ್ಲದ ಕಾರಣ ಕಾಂಗ್ರೆಸ್ಸಿಗರು ಹೇಳೋದನ್ನು ಬಿಡಲಿ. ಏನಾದರೂ ಮುಗಿದು ಹೋಗೋದು 10 ವರ್ಷ ಆಗಿ 11ನೇ ವರ್ಷ ನೀವೇನು ಮಾಡಿದಿರಿ ಸಾಧನೆಗಳನ್ನು ಅನ್ನೋದು ಆತ್ಮವಿಮರ್ಶೆ ಮಾಡ್ಕೊಳ್ಳುವಂಥ ಸಮಯ ಇದು. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡೋದನ್ನು ಕೊಟ್ಟರೆ 15 ಲಕ್ಷ ಬಡವ್ರಿಗೆ ಹಾಕ್ತಾನಂದ್ರೆ ಹಾಕಿದ್ರೆ ಎಷ್ಟು ಡೆವಲಪ್ ಮಾಡಿದ್ರಿ. ಗಂಗಾನ ಸ್ವಚ್ಛ ಮಾಡಿದ್ರೆ ಆಯಾತ ಗಂಗಾ ಕಿಲಿ ಅಂತ ಹೇಳಿದರು, ಗಂಗಾ ಮಾತನ ಅಂತ ಹೇಳಿದರು. ಆರಿಸಿ ಬಂದರು, ಇವತ್ತಿಗೂ ಗಂಗಾ ಮಾತ ಸ್ವಚ್ಛ ಆಗಲಿಲ್ಲ. ಎಷ್ಟು ಫೇಲ್ಯೂರ್ಗಳು, 100 ಸ್ಮಾರ್ಟ್ ಸಿಟಿ ಆಗಲಿಲ್ಲ. ಎಷ್ಟು ಬೇಕ್ರಿ, ಬರೀ ಘೋಷಣೆ ಮಾಡಿದ್ದ. ಈ ದಿಸೆಯಲ್ಲಿ ನಮ್ಮ BL ಸಂತೋಷ್ ವಿಚಾರ ಮಾಡಬೇಕಾಗಿದೆ. ಜೊತೆಗೆ ಕರ್ನಾಟಕದಲ್ಲೇ BJP ಬೆಳಿಬೇಕಾಗಿದ್ರೆ ಯಡಿಯೂರಪ್ಪನ ಉಳಿಸ್ಕೋಬೇಕಾಗಿದೆ. ನನಗಂತ ಯಾರ್ಯಾರನೋ ಯಡಿಯೂರಪ್ಪನವ್ರು ಬಿಟ್ಟು ಯಡಿಯೂರಪ್ಪನ ಮೂಲ ಗುಂಪು ಮಾಡಿದ್ರೆ BJP ಮೂಲ ಗುಂಪು ಆಗ್ತಿದೆ ಅನ್ನೋದನ್ನು ತಿಳಿಲಾರಸ್ ದಡ್ಡ ನೀವನ್ನಲ್ಲ. ಆದರೆ ಯಾಕೆ ಮಾಡ್ತಾಯಿದ್ರು ಅದು ನಿಮ್ಗೆ ಬಿಟ್ಟಂಥ ವಿಷಯ. ಈ ಒಂದು BL ಸಂತೋಷು ಇವತ್ತು ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಈ ಮಾತನ್ನು ಮಾತಾಡಿ ಅದನ್ನು ನಕಲಿ ಗಾಂಧಿಗಳು ಅದು ಟೀಕಾ ಮಾಡಿದ್ರೆ ಮಾಡಲಿ, ವಿರೋಧ ಪಕ್ಷದವ್ರು ಮಾಡಲೇಬೇಕಾಗಿದ್ದು. ಆದರೆ ಈಗೇನು ನೀವು ಮಾತಾಡಿದ್ರಿ ಇದು ಅಂತರಂಗದಿಂದ ಬಂದ್ರೆ ಇನ್ನೂ ಡೆವಲಪ್ಮೆಂಟ್ ಭಾಳ ಆಗ್ತದೆ. ಮತ್ತು ಇಲ್ಲಿ ಅನಿವಾರ್ಯ ಇದ್ದಾವೆ. ಮತ್ತು ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಬರಲಿ, ಬಡತನ ಹೋಗಲಿ, ಬೆಲೆ ಇಳಿಲಿ, ಇದ್ರ ಬಗ್ಗೆ ನೀವು ನಿಮ್ಮ ಮೋದಿಯವ್ರ ಜೊತೆಗೆ ಚರ್ಚೆ ಮಾಡಿ ಆ ದಿಶೆಯಲ್ಲಿ ಹೊಸ ಒಂದು ಏನು ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಮಾಡ್ತೀರಾ ಅಂತ ಕೇಳ್ತಾ, ಆ ನಕಲಿ ಗಾಂಧಿಗಳು ಬಿಟ್ಟು ನೀವು ಚರ್ಚೆ ಮಾಡೋದು ಹೋಗಿ. ಹಾಗೆ ಆದರೆ ನಕಲಿ ಗಾಂಧಿಗಳು ಇವತ್ತು ಬೆಳೀತಾ ಇದ್ದಾರೆ ಸಂವಿಧಾನದಿಂದ ಅನ್ನೋದು ಅಷ್ಟು ಸತ್ಯದ. ಯಾಕೆಂದರೆ ಮೊದಲಿನ ಕಾಂಗ್ರೆಸ್ ಇವತ್ತಿಲ್ಲ, ಇವತ್ತಿನ ಕಾಂಗ್ರೆಸ್ ಬದಲಾಗ್ತಾ ಇದೆ. ಹಾಗೆ ನೀವು ಬದಲಾಗ್ತಾ ಇದ್ದೀರಿ, ಅದೊಂದು ಸಂತೋಷ. ಇನ್ನಷ್ಟು ಬದಲಾಗ್ರಿ, ಎಲ್ಲರಿಗೂ ಉದ್ಯೋಗ ಸಿಗುವಂತ ಅಂತ ಹೇಳ್ತಾ ನನಗೆ ರಚಿತ ಕೆಲವು ಮಾತುಗಳು ಮಾತಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ ವಂದನೆಗಳು.